ನಮಗೆ ಇಲ್ಲಿ ಇಂಧನದ ವಿಚಾರ ಅಂತ ಬಂದಾಗ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ರಿಲಯನ್ಸ್ ಈ 3 ಸಂಸ್ಥೆಗಳು ವಿಮಾನಕ್ಕೆ ಇಂಧನ ಪೂರೈಸುವಂಥ ಕೆಲಸವನ್ನು ಮಾಡ್ತವೆ. ಇಂಧನದ ಸಮಸ್ಯೆ ಆಗಿತ್ತಾ? ಅದೇನು ತುಕ್ಕು ಹಿಡಿದು ಬಿಟ್ಟಿತ್ತಾ? ಅಲ್ಲಿ ಗಲೀಜು ತುಂಬಿಕೊಂಡಿತ್ತಾ? ಮಣ್ಣು ತುಂಬಿತ್ತಾ? ಹಾಗಾಗಿ ವಿಮಾನದ ಎಂಜಿನ್ಗೆ ಸರಿಯಾದಂತಹ ತೈಲ ಸಪ್ಲೈ ಆಗದೆ ಅಥವಾ ಸಪ್ಲೈ ಆಗಿರತಕ್ಕಂಥ ಇಂಧನ ಕಲಬೆರಕೆ ಆಗಿದ್ದರೆ, ದೋಷಪೂರಿತವಾಗಿದ್ದರೆ ಎಂಜಿನ್ ಫೇಲ್ ಆಗುತ್ತೆ. ನೀರು, ಧೂಳು, ಮಣ್ಣು, ತುಕ್ಕು ಯಾವುದು ಸೇರಿದ್ರೂ ಪರಿಶುದ್ಧತೆ ಹಾಳಾಗಿಬಿಡುತ್ತೆ. ಫಂಗಸ್ ಇದ್ದರೂ, ಬ್ಯಾಕ್ಟೀರಿಯಾ ಸೇರಿದ್ರೂ ಕೂಡ ಇಂಧನ ಎಂಜಿನ್ಗೆ ಸರಿಯಾಗಿ ಪೂರೈಕೆ ಆಗಲ್ಲ. ಇದೇನಾದರೂ ಆಗಿದ್ದರೆ ಇಂಧನ ಕಂಪನಿನೇ ಹೊಣೆಗಾರ ಆಗಬೇಕಾಗತ್ತೆ. ಕಾರಣ ಸಾಮಾನ್ಯದ ಮಾತಲ್ಲ. ಏನ್ರಿ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ವಿಮಾನದಲ್ಲಿ ಹಾರೋದು, ಫಸ್ಟ್ ಟೈಮ್ ಹಾರೋವನಾಗಿದ್ದರೆ ದೊಡ್ಡ ಕುತೂಹಲ ಅವನಿಗೆ, ದೊಡ್ಡ ಅಗಾಧ ಕುತೂಹಲ ಅವನಿಗೆ. ವಿಮಾನ ಹೇಗಿರುತ್ತೋ, ಹೇಗೆ ಹಾರುತ್ತೋ, ನಾನು ಹೆಂಗೆ ಲ್ಯಾಂಡ್ ಆಗ್ತೀನೋ, ಏನು ಕತೆನೋ ಆನಂದ. ಪುಟ್ಟಾಣಿ ಮಕ್ಕಳು ಎಲ್ರಿಗೂ ಫಸ್ಟ್ ಟೈಮ್ ಸೊಗಸು ಅವ್ರಿಗೆ. ಈ ವಿಮಾನದಲ್ಲಂತೂ ಅನೇಕ ಲಂಡನ್ಗೆ ಹೊರಟಿದ್ರು. ಏನು ಲಂಡನ್ ಕನಸುಗಳಿಗೆ ಬರೋಣ ಲಂಡನ್ನಲ್ಲಿ. ಅಂಥವ್ರಿಗೆ ಈ ವಿಮಾನ ಯಾರು ಫಿಟ್ ಮಾಡಿದ್ದಾನೆ, ಯಾರು ತಯಾರು ಮಾಡಿದ್ದಾನೆ, ಯಾವ ಪೈಲಟ್ ಹಾರಿಸ್ತಾ ಇದ್ದಾರೆ, ಯಾವ ಥರದ ಇಂಧನ ಹಾಕಿದ್ದಾರೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾದ್ರೆ ಸರಿಯಾಗಿ ಆಗಿದೆಯಾ ಇಲ್ವಾ, ಇದ್ರ ಸೀಟ್ ಸರಿಯಾಗಿದೆಯಾ, ಒಳಗಡೆ ಎಂಜಿನ್ ಸರಿಯಾಗಿದೆಯಾ, ರ್ಯಾಟ್ ಎಲ್ಲ ಯಾರು ಗೊತ್ತಿರುತ್ತೆ ರೀ. ಅವನಿಗೊಂದು ಕನಸು, ಒಂದು ಕನಸು ಹತ್ಕೊಂಡು ಕೂತಿರ್ತಾನೆ ರೀ ಅವನು. ಅವನು ಹೆಣ ಹಾಕೋದಾದರೆ ಏನು ಅರ್ಥ ಇದೆ ಇವುಗಳಿಗೆ? ಪರಿಶುದ್ಧ ಬೇಜವಾಬ್ದಾರಿ ಹೇಗಿರುತ್ತೆ ಅಂದರೆ ಈ ವಿಮಾನ ಥರ ಇರುತ್ತೆ ರೀ. 24 ಕ್ಯಾರೆಟ್ ಬೇಜವಾಬ್ದಾರಿ, 24 ಕ್ಯಾರೆಟ್ ನಿರ್ಲಕ್ಷ್ಯ, 24 ಕ್ಯಾರೆಟ್ ಮೋಸ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. 2021 ನವೆಂಬರಲ್ಲಿ ಲಂಡನ್ಗೆ ಹೋಗಬೇಕಾದ್ರೇ ಇದರಲ್ಲಿ ಇಂಧನ ಸೋರಿಕೆ ಆಗಿರುತ್ತೆ. ಏನು ಕಾರಾ, ಬೈಕಾ? ಇಂಧನ ಸೋರಿಕೆ ಆಗಿಬಿಟ್ರೆ ಸೈಡಲ್ಲಿ ನಿಲ್ಲಿಸ್ಬಿಡೋಣಪ್ಪ ಗಾಡಿನ, ಏನೋ ಸ್ಟಾರ್ಟ್ ಆಗ್ತಾ ಇಲ್ಲ, ಆಮೇಲೆ ಸರಿ ಮಾಡಿಸ್ಕೊಂಡು ಹೋಗೋಣ ಅನ್ನೋಕ್ಕೆ. ಆಕಾಶದಲ್ಲಿ ರೀ ತೈಲ ಸೋರಿಕೆ ಆಗೋದು, ನಿಲ್ಸಂಗೂ ಇಲ್ಲ, ಇಳಿಸಂಗೂ ಇಲ್ಲ, ಕೂರ್ಸಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಅದನ್ನು ಟರ್ಕಿಯಲ್ಲಿ ಲ್ಯಾಂಡ್ ಮಾಡುತ್ತೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಅದು. 787 ಬೋಯಿಂಗ್ನಲ್ಲಿ ಪದೇ ಬ್ಯಾಟ್ರಿ ಸಮಸ್ಯೆ ಬರುತ್ತೆ. ಆ ಕೇಸ್ಗಳಿವೆ. ಲಿಥಿಯಂ ಬ್ಯಾಟ್ರಿ ಹೀಟ್ ಆಗಿದ್ದಂಥ ಹಲವು ಪ್ರಕರಣಗಳು ವಿದೇಶದಲ್ಲಿ ವರದಿಯಾಗಿದೆ. 9 ದಿನಗಳ ಅಂತರದಲ್ಲಿ ಬ್ಯಾಟ್ರಿ ಹೊತ್ತಿ ಉರಿದ 2 ಪ್ರಕರಣ ನಡೆದಿದೆ. ಇದರಲ್ಲಿ 2019 ಉದ್ಯೋಗಿಗಳು ಆರೋಪ ಮಾಡಿಬಿಡ್ತಾರೆ ರೀ. ಬೋಯಿಂಗ್ ವಿಮಾನ ತಯಾರಿಕಾ ಕಂಪನಿಯ ಉದ್ಯೋಗಿಗಳು ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾರೆ. ಡ್ರೀಮ್ ಲೈನರ್ ವಿಮಾನದ ಒಳಗಡೆ ಹಳೆಯ ದೋಷಪೂರಿತ ವಸ್ತುಗಳನ್ನು ಬಳಸಿದ್ದಾರೆ. ಮೆಟಲ್ ಪೀಸಸ್ ಸಿಗ್ತಾ ಇವೆ ವಿಮಾನ ತಯಾರಿಕೆ ವೇಳೆಯಲ್ಲಿ. ಏನು ರೀ ಇದು? ಮೆಟಲ್ ಪೀಸಸ್ ಒಳಗಡೆ ಸಿಗುತ್ತೆ ಅಂದರೆ ಅರ್ಥ ಏನದಕ್ಕೆ? ಒಳಗಡೆ ಬಿಟ್ಬಿಟ್ಟಿದ್ದಾರೆ. ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲದಂತೆ ಮರೆಮಾಚೋದಕ್ಕೆ ಕಾರ್ಮಿಕರ ಮೇಲೆ ಒತ್ತಡ ಇದೆ ಅಂತ ಹೇಳ್ತಾರೆ ಅಲ್ಲಿ. ಸ್ಟಿಂಗ್ ಆಪರೇಷನ್ ಬಟಾ ಬಯಲಾಗಿದೆ ಇವೆಲ್ಲವೂ ಕೂಡ. ಈ ವಿಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಲ್ಲ ಅಂತ ಬೋಯಿಂಗ್ನ ಮ್ಯಾನೇಜರ್ ಮಾತಾಡಿದ್ದಾರೆ ಅಲ್ಲಿ. ಬೇರೆಯವರಲ್ಲ, ಅವ್ರ ಮ್ಯಾನೇಜರ್ ಮಾತಾಡಿರೋದು. ನಾನೇ ಪ್ರಯಾಣ ಮಾಡಲ್ಲ ಅಂತ. ಒಂದು ವಿಮಾನ ತಯಾರಿಕಾ ಸಂಸ್ಥೆ ಮ್ಯಾನೇಜರೇ ನಾನು ಪ್ರಯಾಣ ಮಾಡಲ್ಲ ಅಂದರೆ ಉಳಿದವ್ರದ್ದು ಪ್ರಯಾಣ ಬಿಟ್ಟಿನಾ? ಫ್ರೀ ಸತ್ತೋಗ್ಲಿ ಅವರು ಅಂತನಾ? ಹೇಗಿದ್ರೆ ಅರ್ಥ ಇದ್ರ ಕಥೆಗಳು? ಅಲ್ ಜಜೀರಾ ಒಂದು ವಾಹಿನಿ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇದ್ರ ಬಗ್ಗೆ 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಸ್ಟಿಂಗ್ ಇದು. ಇದನ್ನು ತಯಾರು ಮಾಡುವಂಥ ಸಂಸ್ಥೆಗಳ ಒಳಗಡೆ ಹೋಗಿ 15 ಸಿಬ್ಬಂದಿನ ಕೇಳ್ತಾರೆ ಅವರು, ಏನಪ್ಪ ನೀನು ತಯಾರು ಮಾಡ್ತಾ ಇದ್ದಲ್ಲ ವಿಮಾನ, ಹಾರಾಡ್ತಾ ಇದ್ರಲ್ಲಿ ನೀನು, ಹೋಗಿ ಒಳಗಡೆ ಕೂತ್ಕೊಂಡು ಹೋಗ್ತೀಯ ನೀನು ಅಂದರೆ 10 ಸಿಬ್ಬಂದಿ ಹೇಳ್ತಾರೆ ನೋ ನಾನು ಹೋಗಲ್ಲ, ಇದರಲ್ಲಿ ಪ್ರಯಾಣ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಮಾತಾಡ್ತಾರೆ. ನಾನು ಈ ವಿಮಾನದಲ್ಲಿ ಪ್ರಯಾಣಿಸೋದಿಲ್ಲ, ಈ ವಿಮಾನದ ಗುಣಮಟ್ಟ ಕಳಪೆಯಾಗಿದೆ ಅಂತ ಹೇಳಿ ಅಲ್ಲಿ ತಯಾರು ಮಾಡಿದವ್ರು ಹೇಳ್ತಾರೆ. ಕೇಳಿಸ್ಕೊಳ್ಬೇಕಾರೆ flipping burgers for a living, making sandwiches at Subway. The thing about it is they don't realize the seriousness of putting something together and putting it together right, because it breaks. It can't come over with the curve. It's going to come down. And painkillers. And what's that other one? You can get weed here. It's really good weed here. Really? Like in the plant? Yeah. Like there's someone who has it right now, I can just walk up to them and just... No, I don't know if they have, like, you got to place your order. You gotta place your order, right? ಹೀಗಿರುತ್ತೆ ರೀ ಬಡಪಾಯಿಗಳು ಪ್ರಯಾಣ ಮಾಡುವಂತಹ ಅಭಿವೃದ್ಧಿಶೀಲ ದೇಶಗಳ ಜನಗಳ ಪ್ರಯಾಣ ಈ ಥರ ಇರುತ್ತೆ. ತಯಾರು ಮಾಡಿದವರೇ ನೂರಾರು ಜನ ಬಡ್ಕೊಳ್ತಾರೆ ಸರಿ ಇಲ್ಲ ಅಂಥೇಳಿ. ಆ ಧ್ವನಿನೇ ಆಚೆ ಬರೋಕ್ಕೆ ಬಿಡಲ್ಲ ಇವರು. ಮ್ಯಾನೇಜರ್ಗೆ ಡೌಟ್ ಬರುತ್ತೆ, ಕ್ವಾಲಿಟಿ ಮ್ಯಾನೇಜರ್ಗೆ ಡೌಟ್ ಬರುತ್ತೆ. ನಾನೇನು ಪ್ರಯಾಣ ಮಾಡ್ತಿಲ್ವಲ್ಲ, ಯಾರೋ ಪ್ರಯಾಣ ಮಾಡ್ಕೊಳ್ಳಿ. ವಿಮಾನ ತಯಾರು ಮಾಡಿದ್ರ, ಶವಪೆಟ್ಟಿಗೆ ತಯಾರು ಮಾಡಿದ್ರ ರೀ ಇವರು? ವಿಮಾನವನ್ನು ತಯಾರಿಸಿದ್ರೆ ಅವರು, ಶವಪೆಟ್ಟಿಗೆ ರೆಡಿ ಮಾಡಿದ್ರೆ ಇವರು? ಯಾವುದನ್ನು ರೆಡಿ ಮಾಡಿದ್ರಿ ಇವರು? ಹಾಗಾದರೆ ಯಾಕೆ ಹೇಳಲಿಲ್ಲ ಇದಕ್ಕೆ?
ನಾವು 100 ಕೋಟಿ ಜನ ಪ್ರಯಾಣ ಮಾಡಿಬಿಟ್ಟಿದ್ದಾರೆ, ನಾವು 100 ಪ್ಲೇನ್ ಮಾರಿಬಿಟ್ಟಿದ್ದೀವಿ, 10 ವರ್ಷಗಳಿಂದ ನಾವೇ ರೂಲರ್ಸು. ಯಾಕೆ ಹೇಳ್ಕೊಬೇಕಿದ್ದನ್ನು? ಯಾಕೆ ಹೇಳ್ಕೊಳ್ಬೇಕಿದ್ದನ್ನು? ಕಳಪೆ ಗುಣಮಟ್ಟ ಅಂತ ಇದೆ, ಕ್ವಾಲಿಟಿ ಸರಿ ಇಲ್ಲ ಅಂತ ಇದೆ. ಆ ಕ್ವಾಲಿಟಿ ಚೆಕ್ ಮಾಡೋರು ಮ್ಯಾನೇಜರ್ ಬಳಿ ಹೋದರೆ, ನಾನಂತೂ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಪ್ರಯಾಣ ಮಾಡಲ್ಲ ಇದರಲ್ಲಿ. ಫಸ್ಟ್ ಆಫ್ ಆಲ್ ಈ ವಿಮಾನ ಈ ಕಡೆ ಬರೋದೇ ಇಲ್ಲ. ಇದೇನಿದ್ರು ಅಭಿವೃದ್ಧಿಶೀಲ ದೇಶಗಳಿಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಎಂಜಿನಿಯರ್ ಸ್ಯಾಮ್ ಸಲೇಹ್ಪುರ್ ರಿಪೋರ್ಟ್ ಇದೆ ಅವ್ರದ್ದು. ವಿಮಾನದ ಭಾಗಗಳನ್ನು ತಪ್ಪಾಗಿ ಜೋಡಿಸಲಾಗಿದೆ ಅಂತ ಈ ಮನುಷ್ಯ ಮಾತಾಡ್ತಾರೆ ರೀ. ತಪ್ಪಾಗಿ ಜೋಡಿಸಿದ್ದಾರೆ ವಿಮಾನದ ಭಾಗವನ್ನು. ವಿಮಾನ ಹಾರಾಟದ ವೇಳೆಯಲ್ಲೇ ಈ ವಿಮಾನ ತುಂಡಾಗಬಹುದು ಅಂತ ಸಲೇಹ್ಪುರ್ ಹೇಳಿರ್ತಾರೆ ಅವತ್ತಿಗೆ. ತಪ್ಪಾಗಿ ಇದನ್ನು ಅಸೆಂಬಲ್ ಮಾಡಿದ್ದಾರೆ, ಇದನ್ನು ಸರಿ ಇಲ್ಲ ಇದು ಅಂತ ಹೇಳಿ. ನೋಡಿ ಅಲ್ಲೊಂದು ನೋಡಿ, ಆ ಸ್ಕ್ರೂ ಹೇಗೆ ಮೇಲೆದ್ದಿದೆ ನೋಡ್ರಿ. ಆ ಸ್ಕ್ರೂ ನೋಡಿ, ಒಂದು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ನಾವು, ಆ ಸ್ಕ್ರೂ ಇಷ್ಟು ಮೇಲೆದ್ದು ಬಂದಿದೆ ನೋಡಿ ಅಲ್ಲಿ. ಇದು ಸ್ಯಾಮ್ ಸಲೇಹ್ಪುರ್ ರಿಪೋರ್ಟ್. ಇದು ಸರಿಯಾಗಿ ಇದನ್ನು ಎಲ್ಲೂ ಕೂಡ ಜೋಡಣೆ ಮಾಡಿಲ್ಲ ಇದನ್ನು ಅಂತ. ನಾನು ಯಾವತ್ತಿಗೂ ಡ್ರೀಮ್ ಲೈನರ್ನಲ್ಲಿ ಹೋಗಲಾರೆ. ಇನ್ನೊಂದು ಕಡೆ ಇದನ್ನ ಪತ್ನಿಗೆ ಜೋಸೆಫ್ ಕ್ಲೇಟನ್ ಹೇಳಿದಂಥ ಮಾತು, ನಾನು ಯಾವತ್ತೂ ಇದರಲ್ಲಿ ಪ್ರಯಾಣ ಮಾಡಲ್ಲ, ನಾನು ಎಂದಿಗೂ ಡ್ರೀಮ್ ಲೈನರ್ನಲ್ಲಿ ಹೋಗಲಾರೆ. ಪತ್ನಿಗೆ ಜೋಸೆಫ್ ಕ್ಲೇಟನ್ ಹೇಳಿದಂಥ ಮಾತಿದು. ಯಾರು ವಿಮಾನಯಾನದ ಪ್ರಧಾನ ಅಂತ ಮಾತಾಡ್ತೀವೋ, ಅವರೇ ಇಂಪಾರ್ಟೆಂಟ್ ಅಂತ ಮಾತಾಡ್ತೀವೋ, ತಜ್ಞರು ಅಂತ ಮಾತಾಡ್ತೀವೋ, ತಯಾರಕರು ಅಂತ ಮಾತಾಡ್ತೀವೋ, ಅವರುಗಳೇ ನಾವು ಟ್ರಾವೆಲ್ ಮಾಡಲ್ಲ ಇದರಲ್ಲಿ ಎಂದಾಗ ಬೇರೆಯವ್ರದ್ದಾಗಾದರೆ ಏನು? ಜಾನ್ ಬಾರ್ನೆಟ್ ರಿಪೋರ್ಟ್ ಇದೆ. ಬೋಯಿಂಗ್ನಿಂದ ಮಾಡಿದ್ದಂಥ ಯಾವ ವಿಮಾನವೂ ಕೂಡ ಹಾರಕ್ಕೆ ಯೋಗ್ಯನೇ ಅಲ್ಲ, ಯಾವುದೇ ರಕ್ಷಣೆ ಇದರಲ್ಲಿಲ್ಲ ಅಂತ ಜಾನ್ ಬಾರ್ನೆಟ್ ರಿಪೋರ್ಟ್ ಮಾಡ್ತಾರೆ ಇದ್ರ ಬಗ್ಗೆ. ಬೋಯಿಂಗ್ ಯಾವುದೇ ವಿಮಾನ ತಯಾರಿಸಿರಲಿ, ಅದ್ಯಾವುದೋ ಹಾರಕ್ಕೆ ಯೋಗ್ಯವಾಗಿರದೇ ಇರತಕ್ಕಂಥ ವಿಮಾನಗಳು. ಜಾನ್ ಬಾರ್ನೆಟ್ ರಿಪೋರ್ಟು. ಯಾವುದೇ ವಿಮಾನವಾದರೂ 11-12 ವರ್ಷ ಆಯಸ್ಸಷ್ಟೇ. ಆ ಏರ್ ಇಂಡಿಯಾ 171 ವಿಮಾನ 11 ವರ್ಷ ಹಳೆಯ ವಿಮಾನವಾಗಿತ್ತು. ಒಂದು ವಿಮಾನದ ಎಕ್ಸ್ಪೈರಿ ಟೈಮೇ 11 ವರ್ಷ ಅಂತ ಆಗೋದಾದರೆ 7 ವರ್ಷಕ್ಕೋ 8 ವರ್ಷಕ್ಕೋ ಸ್ಟಾಪ್ ಮಾಡಬೇಕು ಅದನ್ನು. 11ನೇ ವರ್ಷ ಅದು ಬೀಳೋವರೆಗೂ ನಾನು ಕಾಯ್ತೀನಿ, ನೋ ಆ ಥರದ್ದೆಲ್ಲೂ ಇಲ್ಲ. ಅವ್ರ ರಿಪೋರ್ಟ್ ಹೇಳುತ್ತದು, ಈ ಬೋಯಿಂಗ್ ಯಾವುದೇ ಮಾಡಿದ್ರು ಅದು ಆಯಸ್ಸೇ 10-11 ವರ್ಷ ಅಪ್ಪ ಅಂತ. 11ನೇ ವರ್ಷನೂ ಹಾರಿಸ್ತಾ ಇದ್ದಾರೆ ಇವರು. ದುಡ್ಡು. ಸಿಂಥಿಯಾ ಕಿಚನ್ಸ್, ಅದ್ಭುತ ಮಹಿಳೆ. ಇದ್ರ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ತಿಂಗಳುಗಟ್ಟಲೆ ನಿದ್ದೆಗೆಟ್ಟಂಥ ಮಹಿಳೆ ಸಿಂಥಿಯಾ ಕಿಚನ್ಸ್. 2012ರಿಂದ 2013ರವರೆಗೆ 11 ವಿಮಾನ ಮಾರಾಟ ಆಗುತ್ತೆ ರೀ. ಅದರಲ್ಲಿ 6 ವಿಮಾನವನ್ನು ಏರ್ ಇಂಡಿಯಾಗೆ ಮಾರಾಟ ಮಾಡಿರ್ತಾರೆ. ನನಗೆ ಈ ವಿಚಾರದಿಂದಾಗಿ ರಾತ್ರಿ ನಿದ್ರೆ ಕೂಡ ಬರ್ತಾ ಇರಲಿಲ್ಲ. ಇವು ಸರಿ ಇಲ್ಲ ಕ್ವಾಲಿಟಿ ಅಂತ. ರಿಪೋರ್ಟ್ ಇಷ್ಟೇ ಹೇಳೋದು, ನಿಮ್ಮ ಮಕ್ಕಳನ್ನ ನೀವು ಈ ಪ್ಲೇನ್ನಲ್ಲಿ ಕರ್ಕೊಂಡು ಹೋಗ್ತೀರಾ, ಮ್ಯಾನೇಜರ್ ಹೇಳ್ತಾರೆ ಈ ಪ್ಲೇನ್ಗಳು ಇತರೆ ದೇಶಕ್ಕೆ ಮಾರಾಟ ಆಗ್ತವೆ, ನಾನು ಯಾಕೆ ಓಡಾಡಲಿ ಅದರಲ್ಲಿ. ಭಾರತೀಯರ ಪ್ರಾಣಕ್ಕೆ ಇವರಿಟ್ಟಿರ್ತಕ್ಕಂಥ ಬೆಲೆ ಇದು.